ಹಲೋ. ಸಮಸ್ಯೆ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಸಮಸ್ಯೆ ಬಗೆಹರಿಸಬೇಕಲ್ಲ, ಸ್ವಲ್ಪ ಸರಿ ಮಾಡಿ ಪತ್ರ ಬರೆದಿದ್ದೀರಿ. ಈಗ ವಿದ್ಯಾರ್ಥಿಗಳು ಅತಂತ್ರ ಆಗಿದ್ದಾರೆ. 2 ಲಕ್ಷ ಅಲ್ಲೇ ಸಮಸ್ಯೆ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ಸಮಸ್ಯೆಗೆ ಮಾಡ್ತೇವೆ. ಅವಕಾಶ ಕೊಡ್ತೇನೆ, ಪ್ರಶ್ನೋತ್ತರ ಆಗ್ಲಿ ಕೊಡ್ತೇನೆ. ಅಧ್ಯಕ್ಷ, ತೊಂದರೆ ಇಲ್ಲ, ಪ್ರಶ್ನೋತ್ತರ ಮಾಡಿ. ಪ್ರಶ್ನೋತ್ತರ ಆದ ತಕ್ಷಣ ನಮ್ಗೆ ಅವಕಾಶ ಕೊಡಿ, ಚರ್ಚೆ ಮಾಡುವ. ಹೇಳ್ತಾರೆ ಅವಾಗ ದಯವಿಟ್ಟು ಕೊಡ್ಬೇಕು. ನೀವು ಮಾತಾಡ್ತಾನೆ ಕೊಡ್ತೀವಿ. ಈಗ ಪ್ರಶ್ನೋತ್ತರ ಆದ ತಕ್ಷಣ ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಪ್ರಶ್ನೋತ್ತರ ಆದ್ಮೇಲೆ ಚರ್ಚೆ ತೋಳಿರಿ ಅಂತ ಈ ಪ್ರಶ್ನೋತ್ತರ ಪ್ರಾರಂಭಿಸಿ. ಹರೀಶ್ ಬಿಪಿ, ಬೇಗ ಸೀಟಿಗೆ ಒಂದು ಸೀಟ್ ಚೇಂಜ್ ಆಗಿದೆ. ಚುಕ್ಕೆ ಗುರುತಿನ ಪ್ರಶ್ನೆ 140. ಮಾನ್ಯ ಗೃಹ ಸಚಿವರು. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಮುಖ್ಯವಾದಂಥ ಜಂಕ್ಷನ್, ಇಲ್ಲಿ ಬಹಳಷ್ಟು ಹೈದರಾಬಾದ್ ಕರ್ನಾಟಕದಿಂದ, ಮುಂಬೈ ಕರ್ನಾಟಕದಿಂದ ಬರ್ತಕ್ಕಂಥ ವಾಹನಗಳು ಕೂಡ ಜಾಸ್ತಿ. ಇಲ್ಲಿ ಕಳ್ಳತನ ಹೆಚ್ಚಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಸರ್ಕಾರಕ್ಕೆ ನನ್ನ ಮನವಿ, ಹರಿಹರಕ್ಕೆ ಒಂದು ಡಿವೈಎಸ್ಪಿ ಕಚೇರಿ ಪ್ರಾರಂಭ ಆದರೆ ಬಹಳಷ್ಟು ಕಂಟ್ರೋಲ್ ಮಾಡ್ಬೋದು. ಅದರಲ್ಲೂ ಕೂಡ ಹರಿಹರದಲ್ಲಿ ಗಾಂಜಾ ಹಾವಳಿ, ಡ್ರಗ್ಸ್ ಹಾವಳಿ ಬಹಳಷ್ಟು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನೊಂದು ಡಿವೈಎಸ್ಪಿ ಆಫೀಸನ್ನು ಅಲ್ಲಿ ಪ್ರಾರಂಭ ಮಾಡೋದ್ರ ಮೂಲಕ ಸ್ವಲ್ಪ ಕಳ್ಳರಿಗೆ ಭಯವನ್ನು ಉಂಟು ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ವಿಚಾರ. ಓಕೆ. ಹರಿಹರ ನಗರದಲ್ಲಿ ಇತ್ತೀಚೆಗೆ ಯಾವುದಕ್ಕೆ ಈ ಗಾಂಜಾ, ಅಫೀಮು, ಮಟ್ಕಾ ದಂಧೆ, ಕಳಬಟ್ಟಿ, ಸರಗಳತನ ಇದೆಲ್ಲ ಜಾಸ್ತಿ ಆಗಿದೆ ಅಂತೇಳಿ ಮಾನ್ಯ ಸದಸ್ಯರು ಕೇಳಿದ್ದಾರೆ. 23ರಿಂದ 25ರವರೆಗೆ, ಅಂದರೆ ಫೆಬ್ರವರಿ 25ರವರೆಗೆ, ಕಳೆದ ತಿಂಗಳ ಎಂಡುವರೆಗೆ ಒಟ್ಟು 123 ಪ್ರಕರಣಗಳು ದಾಖಲಾಗಿದೆ. ಈ ಎಲ್ಲ ಕ್ರೈಮಿಂದ ತಮಗೆ ನಾನು ಅನುಬಂಧ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ, ಡೀಟೇಲ್ಸ್ ಪೂರ್ತಿ ಕೊಟ್ಟಿದ್ದೇನೆ. ಅದರಲ್ಲಿ ಈಗಾಗಲೇ 54 ಬೈಕ್ಗಳ ಕದ್ದಿರುವಂಥ ಪ್ರಕರಣ. ಅದರಲ್ಲಿ 26 ಬೈಕ್ಗಳನ್ನು ಪತ್ತೆ ಮಾಡಿದ್ದಾರೆ, ಇನ್ನು 10 ಇನ್ವೆಸ್ಟಿಗೇಷನಲ್ಲಿದೆ. ಅದೇ ಪ್ರಕಾರ ಸರಗಳತನ, 3 ಸರಗಳತನ, 1 ಪತ್ತೆಯಾಗಿಲ್ಲ, ಅದು ಇನ್ವೆಸ್ಟಿಗೇಷನಲ್ಲಿ ಇರ್ತಕ್ಕಂಥದ್ದು. ಇದು ನಿರಂತರವಾಗಿ ನಾವು ಇದನ್ನು ಮಾನಿಟರ್ ಮಾಡ್ತಾನೆ ಇರ್ತೇವೆ. ಯಾಕೆಂದರೆ ಇದು ಒಂದು ದಿವಸ ಆಗಿ ನಾಳೆ ನಿಂತೋಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ನಿರಂತರವಾಗಿ ನಾವು ಇದನ್ನು ಮಾನಿಟರ್ ಮಾಡ್ತಾ ಇರ್ತೇವೆ. ಆದರೂ ಕೂಡ ನಾವು ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳನ್ನು ಕೂಡ ತಗೊಳ್ತೇವೆ. ಶಾಲಾ ಕಾಲೇಜಿಗೆ ಹೋಗಿ ಮಕ್ಕಳಿಗೆ ಸ್ವಲ್ಪ ಎಜುಕೇಟ್ ಮಾಡ್ತಕ್ಕಂಥದ್ದು, ನೈಟ್ ಬೀಟ್ಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಇತ್ತೀಚೆಗೆ
ಕಳೆದ 1 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಈ ಕ್ರೈಮ್ ರೇಟು ಕಡಿಮೆ ಆಗಿರ್ತಕ್ಕಂಥದ್ದು. ಅಂದರೆ ಸೈಬರ್ ಕ್ರೈಮ್ ಬಿಟ್ಟರೆ ಬೇರೆ ಬೇರೆ ಜನರಲ್ ಆಗಿರ್ತಕ್ಕಂಥ ಕ್ರೈಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದು ಅದು ಅಂಕಿಅಂಶನೂ ಕೂಡ ನಾನು ಒದಗಿಸಿದ್ದೇನೆ. ಒಟ್ಟಾರೆ ನಾವು ಇದರ ಬಗ್ಗೆ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮಾನ್ಯ ಸದಸ್ಯರು ಈ ಸಂಖ್ಯೆ ಬಗ್ಗೆ ಕೂಡ ಕೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಸ್ನಲ್ಲಿ ಸಿಬ್ಬಂದಿ ಕೊರತೆ ಹಾಗೆ ಅಂತೇಳಿ. ಅಲ್ಲಿ ಹರಿಹರದಲ್ಲಿ ಯಾವ ಕೊರತೆ ಇಲ್ಲ. ನಮಗೆ ಮುಂಜೂರಾತಿ ಇರ್ತಕ್ಕಂಥ ಬಲ ಏನಿದೆ ಅದನ್ನು 51 ಮುಂಜೂರಾತಿ ಆಗಿರೋದು 51 ಇದೆ, ಯಾವುದು ವೇಕೆನ್ಸಿ ಇಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರು 1, ಸಬ್ ಇನ್ಸ್ಪೆಕ್ಟ್ರು 2, ASI 4, ಆಮೇಲೆ CPC ಅಂದರೆ ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ಸು 30 ಅವೆಲ್ಲವೂ ಇದ್ದಾವೆ. ಆದರೆ ತಾವು ಏನು ಕೇಳ್ತಾ ಇದ್ದೀರಿ ಅಂತೇಳಿ ಒಂದು DYSP ಪೋಸ್ಟ್ ಆದರೆ ಅದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಹಾಗೆ ಅಂತಕ್ಕಂಥದ್ದು. ಅದನ್ನು ನಾವು ಪರಿಶೀಲನೆ ಮಾಡಿ ಪ್ರಪೋಸಲ್ ತರಿಸ್ಕೊಂಡು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಮಾನ್ಯ ಸಭಾಪತಿ. ನರೇಂದ್ರ ಸ್ವಾಮಿ ಸನ್ಮಾನ್ಯ ಅಧ್ಯಕ್ಷೆ, ಇದು 2014-15ರಲ್ಲಿ ಮಂಜೂರಾದಂಥ ಯೋಜನೆ. ಅದು ಕೆರೆ ತುಂಬಿಸ್ತಕ್ಕಂಥ ಯೋಜನೆ. ರೈತರಿಗೆ ಪರಿಹಾರ ನೀಡಿಲ್ಲ ಅನ್ನೋದಕ್ಕೋಸ್ಕರ ನಾಲೆ ತೆಗೆದಿದ್ದನ್ನ ರೈತರು ಮತ್ತೆ ಮುಚ್ಚಿ ತೊಂದರೆ ಕೊಡ್ತಾ ಇರತಕ್ಕಂಥದ್ದು. ನಮಗೆ ಪರಿಹಾರ ಕೊಟ್ಟರೆ ಮಾತ್ರ ನಾವು ಜಾಗನ ಬಿಟ್ಕೊಡ್ತೀವಿ ಅನ್ನೋಂಥ ಒತ್ತಾಯ ಮಾಡ್ತಿದ್ದಾರೆ. ಇದು ನ್ಯಾಯಸಮ್ಮತವಾದಂಥ ಬೇಡಿಕೆ ಆಗಿದೆ. ನಾನು ಹಲವಾರು ಬಾರಿ ಇಲಾಖೆಗೆ ಹಲವಾರು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಹಾಕಿ ಇದನ್ನು ಕೇಳಿದ್ದೀನಿ. ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಅತ್ಯಂತ ಬರಡು ಪ್ರದೇಶ. ಮಂಡ್ಯ ಜಿಲ್ಲೆಯಲ್ಲೇ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿ ಅಂತರ್ಜಲನೂ ಇಲ್ಲದೆ ಇರತಕ್ಕಂಥ ಪ್ರದೇಶ. ಈ ಕೆರೆ ತುಂಬಿಸೋಂಥ ಯೋಜನೆಗೆ ನಾವು ಪರಿಹಾರ ಕೊಟ್ಟು ಈ ನಾಲೆ ಎಲ್ಲ ಒಂದು ಮುಕ್ಕಾಲು ಭಾಗ ಕೆಲಸ ನಡೆದಿದೆ. ಇನ್ನೂ 6 ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಮಾತ್ರ ಈ ಒಂದು ಅನುದಾನ ಬಿಡುಗಡೆ ಆಗಬೇಕಾಗಿದೆ. ಮಾನ್ಯ ಸಚಿವರು ತಮ್ಮ ಮುಖಾಂತರ ನಾನು ಕೇಳ್ತೀನಿ, ತುರ್ತಾಗಿ ಹಣನ ಬಿಡುಗಡೆ ಮಾಡಿಕೊಂಡು ಆ ಕಾಮಗಾರಿ ಪೂರ್ಣಗೊಳಿಸಿ ಕೆರೆ ತುಂಬಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೋರ್ಕೊಡ್ತೀನಿ. ಓಕೆ. ಅಧ್ಯಕ್ಷರೇ, ಈಗ ರೈಸಿಂಗ್ ಮೇನ್ ಕೆಲಸ ಮುಗಿದಿದೆ. ಇನ್ನು 8.5 ಕಿಲೋಮೀಟರ್ ಅಂದಾಜು ಓಪನ್ ಕೆನಾಲ್ ಹೋಗಬೇಕಾಗಿತ್ತು. ಮೊದಲು ಇವರು ಮಾತನಾಡಿದಾಗ ಓಪನ್ ಕೆನಾಲ್ ರೈತರು ಒಪ್ಪಿಕೊಂಡಿದ್ದಾರೆ, ಕೆರೆಗಳಿಗೆ ನೀರು ತುಂಬ್ತೀರಿ, ನಮ್ಗೆ ಅನುಕೂಲ ಆಗ್ತದೆ, ನಮ್ಗೆ ಯಾವುದೇ ಅನುದಾನ ಬೇಡ ಅಂತ ಹೇಳಿ. ಆದಮೇಲೆ ಇವ್ರು ಕೆಲಸ ಪ್ರಾರಂಭ ಮಾಡಿದ ನಂತರ ಕೆಲವು ಗ್ರಾಮಗಳವರು ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದೆ ಬಂದ ನಂತರ ಕೆಂಪಯ್ಯನ ದೊಡ್ಡಿ ಹಾಗೂ ದೇವರಹಳ್ಳಿ ಗ್ರಾಮಗಳ ಹತ್ರ ಬಂದಾಗ ಅವರು ಒಪ್ಪಲಿಲ್ಲ. ನಮಗೆ ಅನುದಾನ ಕೊಟ್ಟು ಮುಂದೆ ನಿಮ್ಮ ಕಾಮಗಾರಿ ಮುಂದುವರಿಸಿ ಅಂತೇಳಿ ಅವ್ರು ಹೇಳಿದ ಕೂಡಲೇ ಈ ಕಾಮಗಾರಿ ನಿಂತೋಯ್ತು. ಆದ ನಂತರ ಹಿಂದಿನ ಕೆನಾಲ್ ಸಹಿತ ಕೆನಾಲ್ ಮುಚ್ಚಿಬಿಟ್ಟಿದ್ರು. ಅವ್ರು ಕೊಡಂಗಿದ್ರೆ ನಮಗೂ ಸಹಿತ ಕೊಡಬೇಕು. ಹಾಗಾಗಿ ಇದು ಭಾಳ ಡಿಲೇ ಆಗಿದೆ. ಒಟ್ಟಾರೆ DC ಅವರು ಜಿಲ್ಲಾಧಿಕಾರಿಗಳು 21/8/2023ರಲ್ಲಿ ಅದು ಅವಾರ್ಡ್ ಫೈನಲೈಸ್ ಮಾಡಿ ಇವತ್ತು ನಮಗೆ 6,86,99,000 ರೂಪಾಯಿಗೆ ಈಗ ಕಳಿಸಿದ್ದಾರೆ. ಆದಷ್ಟು ದೇವದಲ್ಲಿ ಈಗ ಸನ್ಮಾನ ಸದಸ್ಯರು ಹೇಳಿದಂತೆ ಇದು ಭಾಳ ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸ ಇರೋದ್ರಿಂದ ಆದ್ಯತೆ ಮೇರೆಗೆ ಅದರಲ್ಲೂ 1 ಟೈಮ್ ಸೆಟಲ್ಮೆಂಟ್ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಆದ್ಯತೆ ಮೇರೆಗೆ ಆದಷ್ಟು ದೇವರದಲ್ಲಿ ಅವ್ರಿಗೆ ಪೇಮೆಂಟ್ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ. ಓಕೆ. ಕೌದಲಿಗೆ ಮಹಂತೇಶ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ 51ನೇ ಪ್ರಶ್ನೆಯನ್ನ ಮಾನ್ಯ ಅವಕಾಶದಲ್ಲಿ ಕೇಳಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತವಾಗಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ಅಂತೇಳಿ ತಾವು ಸಹಿತ ಒಪ್ಕೊಂಡಿದ್ದೀರಿ. ಬಹುಶಃ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ವ್ಯಸನಿ ಆಗ್ತಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಬಹುಶಃ ನಾವೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಂಥ ಅನಧಿಕೃತವಾದಂಥ ಸ್ಥಳಗಳಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತಾರೆ. ಮತ್ತು ನೀವೆಲ್ಲ ಇತ್ತೀಚಿನ ದಿನದಲ್ಲಿ ಆಕ್ಸಿಡೆಂಟ್ ಆದದ್ದನ್ನು ಸರ್ವೆ ಮಾಡಿಸ್ರಿ. ಈ ಮದ್ಯ ವ್ಯಸನಿಗಳು ಅದರಲ್ಲಿ ಯುವಕರು ವಿಶೇಷವಾಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀನಿ, ಈ ಏನು ಅನಧಿಕೃತವಾದಂಥ ಒಂದು ಸ್ಥಳಗಳಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆಯಲ್ಲ ಅವನ್ನ
ತಡೆ ಹಿಡುವಂತಹ ಒಂದು ಕೆಲಸವನ್ನ ಮಾಡಬೇಕು. ನಿಮ್ಮ ಕಾನೂನು ಏನೈತಿಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಶ್ಚಿತವಾಗಿಯೂ ಸಹಿತ ಈ ಅನಧಿಕೃತವಾದಂತಹ ಸ್ಥಳಗಳಲ್ಲಿ ಮದ್ಯ ಮಾರಾಟ ತಡೆ ಆಗ್ತೈತೆ ಅನ್ನೋದು ನನ್ನ ವಿಶ್ವಾಸ. ಈಗಾಗಲೇ ಬೆಳಗಾವಿ ಡಿವಿಷನಲ್ಲಿ ನಾವು 3738 ಕೇಸ್ ಹೀನಸ್ ಕೇಸ್ ಹಾಕಿದ್ದೀವಿ. ಅದರಲ್ಲಿ ಬೈಲಹೊಂಗಲದಲ್ಲಿ 540 ಹೋದ ವರ್ಷದಲ್ಲಿ. ಈ ಸಲ ಅವ್ರಿಗೆ 3 ಹಾಗೂ 28 ಕೇಸ್ಗಳನ್ನ ಹಾಕ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಸರ್ ನಾವು ಗ್ರಾಮ ಸಭೆಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಬೈಲಹೊಂಗಲದಲ್ಲಿ 64 ಗ್ರಾಮ ಸಭೆಗಳನ್ನು ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಒಂದು ಸುತ್ತೋಲೆಯನ್ನು ಕಳಿಸಿದ್ದೀವಿ, ನೀವು ಇದರ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಹಾಗೆ ಅಂತೇಳಿ ಅಧಿಕಾರಿಗಳ ಮೇಲೆ. ಜೊತೆಗೆ ಸಮನ್ವಯ ಸಮಿತಿ ಒಂದಿದೆ ಸರ್, ಜಿಲ್ಲಾ ಅಧ್ಯಕ್ಷರು, SP, DFO, ಎಕ್ಸೈಸ್, DC ಇರ್ತಾರೆ. ಈ ಹಲವಾರು ವಿಚಾರಗಳಲ್ಲಿ ನಾವು ಪ್ರಯತ್ನ ಪಟ್ಟರು ಅಲ್ಲೊಂದು ಇಲ್ಲೊಂದು MS ಸ್ಟೈಲು ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಡೀತಾ ಇದೆ. ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಶಾಲೆ ಹಾಗೂ ಕಾಲೇಜುಗಳಲ್ಲಿ ನಮ್ಮವ್ರು ಹೋಗಿ ಏನು ಗ್ರಾಮ ಸಭೆ ಮಾಡ್ತಾರಲ್ಲ ಹಾಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೇವೆ. ಹಾಗೇನಾದ್ರೂ ಇದ್ದರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನೋಡೋಣ ಸರ್. ಅಧ್ಯಕ್ಷೆ, ಎಲ್ಲ ಅಂಗಡಿಗಳಲ್ಲೂ ಮಾಡ್ತಾರೆ. ಇವರು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಅಧ್ಯಕ್ಷೆ. ಪ್ರತಿ ಅಂಗಡಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅವ್ರೇನ್ ಮಾಡ್ತಾರೆ, ಆ ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಹಳ್ಳಿಯಲ್ಲೂ ಬೈಕ್ಗಳಲ್ಲಿ ತಗೊಂಡೋಗಿ ಕೂಲಿ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಕೂಡ ನಿರುತ್ಸಾಹರಾಗಿದ್ದಾರೆ. ಸಲ ಚರ್ಚೆ ಆಗುದು ನನಗೆ ಫಸ್ಟ್ ಅಲ್ಲ ಮಾಡ್ತಾ ಇದ್ದಾರೆ. ಮಾದಕ ವಸ್ತು ಸಿಗ್ತಾ ಇದೆ ಅಂದ್ರೆ ಅಧ್ಯಕ್ಷ ಸರಿ ಬಂದ್ ಮಾಡಿರ್ತಾರೆ. ನಮಗೆ ಹಳ್ಳಿ ಹೋದ್ರು ಬರೀ ಸರಿ ಬಂದ್ ಮಾಡ್ಸಿರ್ಲತ್ತಾರೆ. ಸರ್, ನಾನು ಒಂದು ಉಪ ಪ್ರಶ್ನೆ ಇದೆ. ಇದು ಪ್ರಶ್ನೆ ನಾವು ಕೇಳಿಲ್ಲ ಅಧ್ಯಕ್ಷರೇ, ಕಾಂಗ್ರೆಸ್ಸಿನ ಹಿರಿಯ ಸದಸ್ಯರೇ ಇದು ಪ್ರಶ್ನೆ ಆಯ್ತು. ಈಗ ಎಲ್ಲ ಹಿರಿಯ ಸದಸ್ಯರಿದ್ದೀರಿ. ಈಗ ನಾನು ಮುಂದಕ್ಕೆ ಮಾತು ಹೇಳ್ತೇನೆ. ಪ್ರಮುಖವಾದ ವಿಚಾರವನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ತಾವೆಲ್ಲ ಶಾಸಕರು ನಿಮ್ಮ ಪ್ರದೇಶದಲ್ಲಿ ಆಗುವಂತ ಪರಿಸ್ಥಿತಿ ಏನಿದೆ ಅಂತ ಇವತ್ತು ವಿವರಣೆ ಮಾಡ್ತಾ ಇದ್ದೀರಿ. ನಾನು ನಿಮ್ಮ ಹತ್ರ ಕೇಳುದಿಷ್ಟೇ ಮತ್ತು ಹೇಳುದಿಷ್ಟೇ. ಈಗ ನೀವೆಲ್ಲ ಸಮಸ್ಯೆಯನ್ನು ಹೇಳ್ತಾ ಇದ್ದೀರಿ. ಸಮಸ್ಯೆಯನ್ನು ಹೇಳಿದ್ರೆ ಎಲ್ಲರಿಗೂ ವಿಚಾರ ಗೊತ್ತಿದೆ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಮ ಸಲಹೆ ಸೂಚನೆ ಕೊಡಿ. ಅದನ್ನಾದ್ರೂ ಮಾಡುವ. ಏನ್ ಮಾಡ್ತೀವಿ ಸಭಾಧ್ಯಕ್ಷ ಚರ್ಚೆ ಮಾಡಿ ಏನ್ ಮಾಡ್ತೀರಿ ನೀವು ಸಲಹೆ ಕೊಡಿ. ನಿಮ್ದು ಏನ್ ಮಾಡ್ಬೇಕಂತ ಹೇಳಿ ಚರ್ಚೆ ಅಂತ ಹೆಚ್ಚು ಸಲ ಚರ್ಚೆ ಸಜೆಷನ್ ಹೇಳಿ. ಎಲ್ಲ ಕಿರಾಣಿ ಲೈಸೆನ್ಸ್ ಕೊಟ್ಬಿಡಿ. ಆಯ್ತು, ನೋಡ್ಬೇಡಿ. ನೀವು ನೋಡಿ, ನೀವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಲಹೆ ಕೊಡಿ. ಸಮಸ್ಯೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಲಹೆ ಕೊಡಬೇಡಿ. ಯು ಬಿ ಪಾರ್ಟ್ ಆಫ್ ದಿ ಪ್ರಾಬ್ಲಮ್, ಪಾರ್ಟ್ ಆಫ್ ದಿ ಸೇಲ್ ಮಾಡ್ಬೇಕಂತ ಪ್ರೆಷರ್ ಮಾಡ್ಲತ್ತಾರ ಅವ್ರ ಮೇಲೆ. ಏನ್ ಮಾಡ್ಬೇಕು ಹೇಳಿ. ನೀವು ಸಲಹೆ ಕೊಡದು ಬಿಟ್ಟು ಹೇಳಿ. ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ತಾ ಆಯ್ತು, ಟಾರ್ಗೆಟ್ ಟಾರ್ಗೆಟ್ ಅನ್ನ ಯಾಕೆ ಕೊಡ್ತಾ ಇದೆ? ಆಯ್ತು, ಒಂದ್ ಕಡೆ ಇನ್ನೊಂದ್ಸರಿ ಚರ್ಚೆ ಆಗಿತ್ತು, ಮದ್ಯಪಾನ ನಿಷೇಧ ಅಂತೇಳಿ ಚರ್ಚೆ ಆಗುತ್ತೆ. ಟಾರ್ಗೆಟ್ ಅನ್ನು ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿಂದ ಇಡ್ತಾನೆ? ಅವನು ತನ್ನ ಸುತ್ತಮುತ್ತ ಇರುವಂತ ಎಲ್ಲ ಗ್ರಾಮಗಳಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಟಾರ್ಗೆಟ್ ಟಾರ್ಗೆಟ್ ಇಲ್ಲ ಅಂತ ಈಗ ಅವ್ರು ಹೇಳ್ತಾರೆ ಟಾರ್ಗೆಟ್ ಕೊಟ್ಟಿದ್ರೆ ಅಂತೇಳಿ. ಹಿಂದೆಷ್ಟು ಟಾರ್ಗೆಟ್ ಕೊಡ್ತಾ ಇದ್ರು, ಈಗ ಎಷ್ಟು ಕೊಟ್ಟಿದೆ ಎಲ್ಲ ವಿವರ ರೆಡಿ ಮಾಡಿ ಕಡಿಮೆ ಮಾಡಿ. ಹೌದಾ ಸೌದಿ ಅವ್ರು ಹೇಳಿ ಬೇಗ 1 ಪಾಯಿಂಟ್ ಸಜೆಸ್ಟ್ ಹೇಳಿ. ಈಗಾಗಲೇ ಎಲ್ಲಾ ಸದಸ್ಯರು ಹೇಳಿದ ಪ್ರಕಾರ ಪ್ರತಿ ಹಳ್ಳಿ ಒಳಗ ಪ್ರತಿ ಮನಿ ಒಳಗ ಅದನ್ನ ಹೇಳಿದ್ರು ಅವರು. ಈ ಪಾನ್ ಶಾಪ್ನೊಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ಬಾಟ್ಲಿಗಳ ಸಿಗುವಂತ ವ್ಯವಸ್ಥೆ ಏನ್ ಮಾಡ್ಬೇಕು ಬಂದ್ ಮಾಡಿ. ಹೀಗಾಗಿ ಹಳ್ಳಿಗಳು ವಾತಾವರಣ ಸಂಪೂರ್ಣ ಹಾಳಾಗ್ಯದ. ಗೊತ್ತಾಯ್ತು. ಅದನ್ನ ಯಾರು
ಯಾರು ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ, ಎಕ್ಸೈಸ್ ಇನ್ಸ್ಪೆಕ್ಟರ್ ಗೊತ್ತದ, ಓಕೆ, ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ. ಆಯ್ತು, ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು. ಅವ್ರ ಏರಿಯಾದೊಳಗೆ ಎಲ್ಲರೇ ನೀವು ಮಾರಾಟ ಆದ್ರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ. ಓಕೆ, ಆಯ್ತು. ಪ್ರಶ್ನೋತ್ತರ ಆಗ್ತದ ಹಾಳಾಗಿ ಹೋಗ್ಯದ ವ್ಯವಸ್ಥೆ ಅಲ್ಲ, ವ್ಯವಸ್ಥೆ ಇಲ್ಲಿ ಹಾಳಾಗಿದೆ, ಅಲ್ಲಿ ಮಾತ್ರ ಅಲ್ಲ. ಈಗ ಸುಮ್ಮನೆ ಕೂತ್ಕೊಳ್ಳಿ, ಈಗ ಮಾತಾಡಿ. ಆಯ್ತು, ಎಷ್ಟು ಮಾತಮ್ಮ ಸಲಹೆ ಕೊಟ್ಟಿದ್ದೀರಲ್ಲ ನೀವೆಲ್ಲಿಗ. ಆಯ್ತು, ಈಗ ಕೂತ್ಕೊಳ್ಳಿ. ಮನೆ ಅಧ್ಯಕ್ಷರೇ, ಮದ್ಯದ ವಿಷಯ ಅಂದ್ರೆ ಹಿಂಗೆ ಆಸಕ್ತಿ ಇರುತ್ತೆ, ನೀವು ಸ್ವಲ್ಪ ಅವಕಾಶ ಕೊಡಬೇಕು. ಮದ್ಯ ಅಂದ ತಕ್ಷಣ ನೀವೇ ಕಷ್ಟ ಆಸಕ್ತಿ ವಿಷಯ ಸಮಸ್ಯೆಗೆ ಪರಿಹಾರ ಸರ್ ಅಧ್ಯಕ್ಷರೇ, ಈಗ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಗೊತ್ತಿದ್ದೇ ಇದಾಗ್ತದೆ. ಅವ್ರು ಮಾತಾಡಿ ಮುಗಿ ಕಾಮ್ ಕೊಡ್ತೇನೆ. ಗೊತ್ತಿದ್ದೇ ಇದಾಗ್ತಾ ಇದೆ. ಈ ಎರಡೂ ಇಲಾಖೆಗಳು ಅವರ ಮಾಮೂಲಿ ಪಡೆದು ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳ್ತೀನಿ, ಬೇರೆ ಕಡೆ MSIL ಶಾಪ್ಗಳು ತೆಗಿಯಕ್ ಬಿಡ್ತಾ ಇಲ್ಲ. ಪ್ರಶ್ನೆ ಚರ್ಚೆ ಅಲ್ಲ, ಒಂದು ಸಲಹೆ ಕೊಡ್ಲಿಕ್ಕೆ ಕೇಳಿದ್ದಾರೆ. ಏನ್ ಮಾಡ್ಬೇಕು ಹೇಳಿ ಅವರು. ಇಲ್ಲ ಒಂದ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ, ಮಾರಾಟ ಮಾಡಲಿ, ಸರ್ಕಾರಕ್ಕೆ ಆದಾಯ ಬರ್ತದೆ. ಆಯ್ತು, ಜನದ ಸಲಹೆ ಸ್ವೀಕರಿಸಿ. ಆಯ್ತು, ತಗೊಂಡೋಗಿ SC/ST ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಬಂದ್ ಮಾಡಬೇಕು. ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು. 35-40 ವರ್ಷದ ಒಬ್ಬ ಯುವಕನು ಬದುಕಿಲ್ಲ SC/ST ಕಾಲೋನಿನಲ್ಲಿ. ಒಂದು 35 ವರ್ಷ ಶಾಸಕ ಸಮಸ್ಯೆ ವಿಚಾರ ಬರೀ SC/ST ಮಾತ್ರ ಕುಡಿತಾರ ನೋಡಿ, ಸಮಸ್ಯೆ ಬೇರೆ. ಈಗ ಯಾಕೆ ಮಾತಾಡ್ತೀನಿ, ಸಲಹೆ ನೋಡಿ. ಯಾಕೆ SC/ST ಮಾತ್ರ ಕುಡಿತಾರ? ಯಾರು ಕುಡಿಯಲ್ವಾ ನೀವು? ಕೂತ್ಕೊಳ್ಳಿ. ಇದೆಲ್ಲ ಆಗ್ತಾ ಇದೆ. ಈಗ ಯಾರು SC ಹೇಳ್ತೀರಿ ನೀವು? ನೀವು ಕುಡಿಯಲ್ವಾ? ನೀವು ಕುಡಿಯಲ್ವಾ? ಈಗ ಅರ್ಗಜ್ಞಾನಿಲ್ಲ, ನೀವು ಸುಮ್ ಕೂತೀರಿ ಕಾಂಗ್ರೆಸ್. ಆಯ್ತು, ಕೂತ್ಕೊಳ್ಳಿ. ಒಂದ್ ನಿಮಿಷ ಸರಗಾರ್, ಇದು ಕಾಂಗ್ರೆಸ್ ಸಮಸ್ಯೆ. ಈಗ ನೀವು ಸಮಸ್ಯೆ ಜೋರಾಗ್ತದೆ. ಈಗ ಹೌದು ಮಾರ್ಯಾರ, ಈಗ ಅಲ್ಲಿ ಅಬಕಾರಿಯಿಂದ ಸಮಸ್ಯೆ, ಇಲ್ಲಿ ಯಾರಿಂದ ಸಮಸ್ಯೆ? ಅಧ್ಯಕ್ಷ, ಗವರ್ನರ್ ಅಡ್ರೆಸ್ ಇದೆ. ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ. ಲೆಟ್ ದ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡ್ಲಿ. ಅರ್ಗಜ್ಞಾನರು ಕೂಡ ಹೋಮ್ ಮಿನಿಸ್ಟರ್ ಇದ್ರು, ಅವ್ರ ಕಾಲದಲ್ಲಿ ಇಂಥ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್. ನೀವು ಚರ್ಚೆ ಮಾಡಿ, ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ. ಎಲ್ಲ ಸಲಹೆ ಕೊಟ್ಟಿದ್ದಾರೆ. ನಾನು ಕೊಂಡು ಹೇಳಿದಿಷ್ಟೇ, ಇದು ಬಹಳ ಗಂಭೀರವಾದ ವಿಚಾರ ಇರಬಹುದು. ಸಚಿವರು ಯಾವ್ಯಾವ ಶಾಸಕರಿದ್ದಾರೆ, ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲಿ ನಡೀತದೆ ಅಂತ ಶಾಸಕ ಸಾಧಾರಣ ಗೊತ್ತಿರುತ್ತೆ, ಮಾಹಿತಿ ಮುಖಾಂತರ ಅವ್ರನ್ನ ಪಟ್ಟಿ ತೆಕೊಂಡು ಕನ್ಸರ್ನ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನು ನಿಲ್ಲಿಸ್ಲಿಕ್ಕೆ ಇಲ್ಲ, ಒಂದು ನಿಲ್ಲಿಸದಿದ್ರೆ ಅವನ ಮೇಲೆ ಕ್ರಮ ತಗೊಳ್ಳಿ. ನೀವು ಯಾರಿದ್ದಾರೆ ಈಗ ಲೀಸ್ಟ್ ಅವರೆಲ್ಲ ಕೊಡ್ಲಿ, ಎಲ್ಲರ ಕೈಯಲ್ಲಿ UP ಬಣಕರ್ ಇಲ್ಲ, ಗುರುರಾಜ್ ಶೆಟ್ಟಿ ಗಂಟಿಹೊಳಿ, ಮಾನ್ಯ ಪ್ರವಾಸೋದ್ಯಮ ಸಚಿವರಿಗೆ ಪ್ರಶ್ನೆ ಇದೆ. ಪಾಟೀಲ್ ಸರ್, ಮಾನ್ಯ ಕೂತ್ಕೊಳ್ಳಿ. ಗುರುರಾಜ್ ಶೆಟ್ಟಿ ಅವರಿಗೆ ಉತ್ತರವನ್ನು ಒದಗಿಸಿದ್ದೇವೆ. ಮಾನ್ಯ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಪ್ರವಾಸೋದ್ಯಮ ನೀತಿ ಅಂತ ತಂದಿದ್ದಾರೆ. ನಾನು ಕೇಳಲಿಕ್ಕೆ ಹೊರಟಿರೋದು, ನಮ್ಮ VS ಅವಧಿಯಲ್ಲಿ ಕೆಲವು ನೋಟಿಸು ಅಥವಾ ಸೂಚನೆಗಳನ್ನು ಕೊಡುವಾಗ ಕರಾವಳಿ ಭಾಗವನ್ನು ಪ್ರತ್ಯೇಕಪಡಿಸಿ ಅಥವಾ ಹೊರತುಪಡಿಸಿ ಅಂತ ಹೇಳ್ತಿದ್ದಾರೆ ಅಂತ. ಒಂದು ಶಾಲೆಯಲ್ಲಿ ಒಂದು ಕ್ರೀಡೋತ್ಸವ ಆಗುದಿದ್ರು ಆಗಸ್ಟ್ ಒಳಗೆ ಮುಗಿಸಿ ಅಂತ ಇಡೀ ರಾಜ್ಯಕ್ಕೆ ಹೇಳಿದ್ರೆ, ನಮ್ಮಲ್ಲಿ ಮಳೆಗಾಲ ನಡೀತಾ ಇರ್ತದೆ, ಇದೊಂದು ಗಮನಿಸಿ ಅಂತೇಳಿ ಹೇಳಿ. ಪ್ರವಾಸೋದ್ಯಮ ನೀತಿಯಲ್ಲಿ ಕರಾವಳಿಯನ್ನ ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡದೇ ಇದ್ರೆ
ಅಲ್ಲಿನ CRZ ಸಮಸ್ಯೆಯಿಂದ ಹಿಡಿದು ಅಲ್ಲಿಗೆ ಬರುವಂತ ಪ್ರವಾಸಿಗರ ಸಂಖ್ಯೆ ರಾಜ್ಯದ 5ನೇ ಒಂದು ಭಾಗ 20% ಅಲ್ಲಿಗೆ ಬರ್ತದೆ. ನಮಗೆ ಅಲ್ಲಿ ನೀತಿಯನ್ನು ಸರಿ ಮಾಡಿಕೊಟ್ರೆ ಸಾಕು. ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಮಾಡುವವರಿದ್ದಾರೆ, ವ್ಯವಹಾರ ಮಾಡುವವರಿದ್ದಾರೆ, ಎಲ್ಲವೂ ಇದೆ. ಪ್ರವಾಸೋದ್ಯಮ ನೀತಿಯಲ್ಲಿ ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡದೇ ಇದ್ರೆ, ಆ ನೀತಿ ನಿಯಮಗಳನ್ನು ನೀವು ವಿಶೇಷವಾಗಿ ತಿದ್ದುಪಡಿ ಮಾಡ್ಕೊಳ್ಳದೇ ಇದ್ರೆ, ಕೊಲ್ಲೂರು ಮೂಕಾಂಬಿಕೆ, ಕುಕ್ಕೆ ಸುಬ್ರಹ್ಮಣ್ಯದಂತ ಅತಿ ಹೆಚ್ಚು ಆದಾಯ ತರುವಂತ ದೇವಸ್ಥಾನಗಳು ನಮ್ಮಲ್ಲಿರುವಾಗ ಅದಕ್ಕೆ ಅಂತಲೇ ಹೇಳಿ ಸ್ಪೆಷಲ್ ಅಂತ ಮಾಡದೇ ಇದ್ರೆ ನಮಗೆ ಅದು ಉಪಯೋಗ ಆಗ್ತಾ ಇಲ್ಲ. ಕೇರಳ, ಗೋವಾ, ಮಹಾರಾಷ್ಟ್ರ ನಾವು ಯಾವಾಗಲೂ ಉದಾಹರಣೆ ಹೇಳ್ತೇವೆ. CRZ ಸಡಿಲಿಕೆ ಇದೆ, ಟೂರಿಸಂ ಸ್ಪೆಷಲ್ ಕನ್ಸಿಡರೇಷನ್ ಅನ್ನು ಕರಾವಳಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಟೂರಿಸ್ಟ್ ಅಷ್ಟು ಜನ ಬಂದಾಗ ಏನಾದರೂ ಆದಾಗ ರಾಜ್ಯದ ಎಲ್ಲ MLAಗಳು ಓಡ್ ಬರೋದು ನೋಡಿದ್ದೇವೆ ನಾವು. ಅಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ಹಾಗಾಗಿ ಇದನ್ನೊಂದು ಸ್ವಲ್ಪ ಸರಿ ಮಾಡಿ ಕೊಡಬೇಕು. ಈ ಕರಾವಳಿಯನ್ನ ಸ್ಪೆಷಲ್ಸ್ ಕನ್ಸಿಡರ್ ಮಾಡಿ ನಾವು ಕಳ್ಸತಿ ಕರಾವಳಿ ಟೂರಿಸಂ ಬೋರ್ಡ್ ಅಂತ ನಮಗೊಂದು ಮಾಡಿಕೊಡಿ, ಒಂದು IAS ಆಫೀಸರ್ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ದೆವು. ಹಾಗಾಗಿ ಅದೊಂದು ಸ್ಪೆಷಲ್ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಶೆಟ್ಟಿ ಅವರು ಬಹಳ ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದೀರಿ. ತಾವು ನಮ್ಮ ಹೊಸ ಪ್ರವಾಸೋದ್ಯಮ ನೀತಿ 2024-29 ಗಮನಿಸಿದ ಹಾಗೆ ಕಾಣಲಿಲ್ಲ. ನೀವೇನು ಹೇಳಿದ್ರಿ ಅದು ಯಾವುದಕ್ಕೂ ನಮ್ಮದು ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ನೀವು ಹೇಳಿದ ಹಾಗೆ ಕರಾವಳಿ ಪ್ರವಾಸೋದ್ಯಮ ನಮ್ಮ ಕರ್ನಾಟಕದಲ್ಲಂತೂ ಭಾಳಷ್ಟು ಜನಪ್ರಿಯವಾಗಿದೆ. ಆಮೇಲೆ ಕರಾವಳಿಗೆ ಬರುವ ಜನ ಅಷ್ಟಿಷ್ಟಲ್ಲ, ನಮಗೆ ಭಾಳ ಜನರಿಗೆ ಅಂದಾಜಿಲ್ಲ. ಮಕ್ಕಳನ್ನು ಸೇರಿಸಿ ನಮ್ಮ ಕರಾವಳಿ ಪ್ರದೇಶಕ್ಕೆ, ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ 8 ಕೋಟಿ ಜನ ಬರ್ತಾರೆ ಅಧ್ಯಕ್ಷ. 8 ಕೋಟಿ ಜನ ಬರ್ತಾರೆ. ಆಮೇಲೆ ನೀವು ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ಕೇಳಿದ್ದೀರಿ. ನಾನು ತಮ್ಮ ಗಮನಕ್ಕೆ ತರುವುದಕ್ಕೆ ಬಯಸ್ತೀನಿ. ಈ ನಮ್ಮ 2024-29 ಕರ್ನಾಟಕ ಪ್ರವಾಸೋದ್ಯಮ ನೀತಿ ಏನಿದೆ, ಇದರಲ್ಲಿ ಕರಾವಳಿ ಪ್ರವಾಸೋದ್ಯಮ ಮತ್ತು ಕಡಲ ತೀರ ಪ್ರವಾಸೋದ್ಯಮಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದೇವೆ. ಸುಮಾರು ಎಲ್ಲ ವಿಷಯಗಳನ್ನು ನಾನು ತಮ್ಮ ಜೊತೆಗೇನು ಚರ್ಚೆ ಮಾಡಿದ್ದೇನೆ, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಏನು ಅಭಿಪ್ರಾಯಪಟ್ಟಿದ್ದಾರೆ, ಕರಾವಳಿಯೊಳಗೆ ಏನೇನು ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಈಗ ನಾನು ನನ್ನ ಉತ್ತರದ ಜೊತೆಗೆ ತಮಗೊಂದು ಎನೆಕ್ಷರು ಕಳಿಸಿಕೊಟ್ಟಿದ್ದೇನೆ. ಅದನ್ನು ದಯಮಾಡಿ ತಾವು ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ. ಸುಮಾರು 20 ಅಂಶಗಳದ್ದು. ಅದರಲ್ಲಿ ಕರಾವಳಿ ಪ್ರವಾಸೋದ್ಯಮ ಮತ್ತು ಕಡಲ ತೀರ ಪ್ರವಾಸೋದ್ಯಮ, ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ವಿಶೇಷ ಗಮನ ಹರಿಸುವಲ್ಲೇ ಬೇಕಾಗಿರ್ತಕ್ಕಂಥ ಅಂಶಗಳು. ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಿಸಿರ್ತಕ್ಕಂಥ ಯೋಜನೆಗಳು, ಆ ಯೋಜನೆಗಳೊಳಗೆ ಲ್ಯಾಂಡ್ ಬ್ಯಾಂಕ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಹಾಗೂ ಇತರ ಹಲವಾರು ಅಂಶಗಳನ್ನು ಅದರೊಳಗೆ ಸೇರಿಸಿಕೊಂಡಿದ್ದೇವೆ. ಆಮೇಲೆ ಅಭಿವೃದ್ಧಿ ಹಕ್ಕುಗಳ ವರ್ಗಾವಣೆ ಬಗ್ಗೆ ಮಾತನಾಡಿದ್ದೇವೆ. ಇವು ಭಾಳ ಸಮಸ್ಯೆಗಳಲ್ಲಿ ಲೋಕಲ್ ಸಮಗ್ರ ಕರಾವಳಿ ಪ್ರವಾಸೋದ್ಯಮ ವಲಯಗಳನ್ನು ಮಾಡ್ತೀವಿ ಅಂತ ಹೇಳಿದ್ದೇವೆ. ಪ್ರವಾಸೋದ್ಯಮ ಯೋಜನೆಯ ಅಭಿವೃದ್ಧಿಗಾಗಿ 10 ಬೃಹತ್ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವು ಗುರುತಿಸಿದ್ದೇವೆ. ಆಮೇಲೆ ಪ್ರವಾಸಿ ಋತುಗಳ ಅವಧಿಯ ಸೌಲಭ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಕರಾವಳಿ ಉತ್ಸವಗಳನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನೀವು ಬಿಡಂಗೂ ಇಲ್ಲ ನಮ್ಮನ್ನು. ಖಾದರ್ ಸಾಹೇಬ್ರ ನಮ್ಮನ್ನು ಹಿಡಿದಿರ್ತಾರ, ಇಲ್ಲ ನಿಮ್ಮ ಸುನೀಲ್ ಕುಮಾರರ ಹಿಡಿದಿರ್ತಾರೆ. ಆ ಕಂಬಳದಂಥ ವಿಷಯಗಳಲ್ಲೂ ಸಹಿತ ನೀವು ಸಾಕಷ್ಟು ಒತ್ತಡವನ್ನು ಸರ್ಕಾರದ ಮೇಲೆ ತರ್ತಾ ಇದ್ದೀರಿ. ಆದ್ದರಿಂದ ಕಂಬಳಕ್ಕೆ ತಲಾ 5 ಲಕ್ಷದಂತೆ ನಾವು ಅನುದಾನ ಕೊಡಬೇಕು ಅಂಥೇಳಿ ಸರ್ಕಾರ ನಿರ್ಣಯ ಮಾಡಿದೆ. ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರವನ್ನು, ಬ್ಲೂ ಫ್ಲ್ಯಾಗ್ ಬೀಚಸ್ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಕರಾವಳಿ ಕರ್ನಾಟಕ ಯೋಜಿತ ಅಭಿವೃದ್ಧಿಗೆ ಮತ್ತು CRZ ಮಾನದಂಡಗಳಿಗಾಗಿ ಹೊಂದಾಣಿಕೆ ಮಾಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅಧಿಕಾರಿಗಳು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೇ ಹೂಡಿಕೆ ಸೌಲಭ್ಯ, ಅಭಿವೃದ್ಧಿ ಸಹಯೋಗ ಎಲ್ಲವನ್ನು ಮಾಡೋದು. ಅದರ ಜೊತೆಗೆ ಏನು ಪ್ರವಾಸೋದ್ಯಮದ ಪರಿಕಲ್ಪನೆಗಳನ್ನು ಒಗ್ಗೂಡಿಸುವಿಕೆ ಇದೆ, ಅದು ಯಾವುದೇ ಇರಲಿ, ಶಿಕ್ಷಣ ಪ್ರವಾಸೋದ್ಯಮ ಇರಲಿ. ಅಧ್ಯಕ್ಷರೇ, ನಿಮಗೆ ಆಶ್ಚರ್ಯ ಆಗ್ಬೋದು,
ಶಿಕ್ಷಣ ಪ್ರವಾಸೋದ್ಯಮ ಬಹುಶಃ ಈ ಕರಾವಳಿ ಪ್ರದೇಶ ಶಿಕ್ಷಣ ಪ್ರವಾಸೋದ್ಯಮಕ್ಕೆ ಕೊಡುವಂಥ ಕೊಡುಗೆ ಬಹುಶಃ ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾಗದಿಂದಂತೂ ಉತ್ತರ ಕರ್ನಾಟಕದಿಂದಂತೂ ಆ ಬೀದರ್ದಿಂದ ಹಿಡ್ಕೊಂಡು ನಿಮ್ಮ ಉಡುಪಿ ಮಠ, ಮಂಗಳೂರು ಮಠ, ಕಾಸರಗೋಡು ಮಠ, ಅಲ್ಲಿ ಮತ್ತೆ ಮುಂದೆ ಬರೆದು ಮೈಸೂರು ಮಠ ಬರುವಂಥದ್ದು. ಎಷ್ಟು ಬರ್ತಾರೆ ಅಂದರೆ ದಿವಸಕ್ಕೆ ಏನಿಲ್ಲ ಅಂದರೂ ಒಂದು 50 ಬಸ್ ಬರ್ತಾವೆ. ಅಷ್ಟು ದೊಡ್ಡ ಪ್ರಮಾಣದೊಳಗೆ ಶಿಕ್ಷಣ ಪ್ರವಾಸೋದ್ಯಮಕ್ಕೆ ತಾವು ಕೊಡುಗೆಯನ್ನು ಕೊಟ್ಟಿದ್ದೀರಿ. ಆಮೇಲೆ ಅದು ಕೊಡುಗೆ ಅಂದ್ರೆ ಏನು, ಬಂದು ನೋಡಿ ಬರೋದಲ್ಲ. ಭಾಳ ಜನರಿಗೆ ಅವು ಗುಡಿ ಅದಾವು, ಗುಡಿಗೆ ನಮಸ್ಕಾರ ಮಾಡಿ ಹೋಗ್ತಾರ ಅಂತಲ್ಲ. ನಮ್ಮಲ್ಲಿ ಹುಡುಗರೆಲ್ಲ ಬಿಟ್ಟರೆ ಅಧ್ಯಕ್ಷ ಶಿಕ್ಷಣ ಪ್ರವಾಸಕ್ಕೆ ಅವರು ಊರು ಬಿಟ್ಟರೆ ಎಲ್ಲಿನೂ ಅವರು ಚಾ ಸಹಿತ ಕುಡಿಯಂಗಿಲ್ಲ. ಈ ಕರಾವಳಿ ಪ್ರದೇಶ ಮುಗಿಯೋರಿಗೆ ಅವರು ಅಲ್ಲಿಂದ ನಮ್ಮ ಇಡಗುಂಜಿಗೆ ಬರ್ತಾರೆ, ಗಣಪತಿ ದರ್ಶನ ಮಾಡಿಕೊಂಡು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಮುಂದೆ ಕೊಲ್ಲೂರಿಗೆ ಬರ್ತಾರೆ, ಅಲ್ಲಿ ಊಟ ಮಾಡ್ತಾರೆ, ಮುಂದೆ ಧರ್ಮಸ್ಥಳ, ಹೊರನಾಡು 3 ದಿವಸದ ಪ್ರವಾಸ. ಒಂದು ಕಡೆ ಅವರು ಎಲ್ಲಿನೂ ದುಡ್ಡು ಕೊಟ್ಟು ಪ್ರಸಾದ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಚಹಾ ಕುಡಿಯೋದಿಲ್ಲ. ಅಂದರೆ ಆ ಪ್ರಮಾಣದಲ್ಲಿ ಕರಾವಳಿಯ ಜನ ಸಹಿತ ಈ ಟೂರಿಸಂಗೆ, ಶಿಕ್ಷಣ ಪ್ರವಾಸೋದ್ಯಮಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಇದರ ಜೊತೆಗೇನೆ ಈಗ ನಾವು ಇದರ ಬಹುದೊಡ್ಡ ಅಭಿವೃದ್ಧಿ ಕೆಲಸ ತೆಗೆದುಕೊಂಡಿದ್ದೀವಿ. 320 ಕಿಲೋಮೀಟರ್ ನಮ್ಮ ಬೀಚ್ ಏರಿಯಾ, ಕರಾವಳಿ ಪ್ರದೇಶ 320 ಕಿಲೋಮೀಟರ್ನಲ್ಲಿ 40 ನೋಡ್ಸ್ಗಳನ್ನು ಈಗಾಗಲೇ ನಾವು ಗುರುತಿಸಿದ್ದೇವೆ. ಅದಕ್ಕಾಗಿ ನಾವು ಟೆಂಡರ್ಗಳನ್ನು ಕರೆದಿದ್ವಿ. 6 ಜನ ರೆಸ್ಪಾನ್ಸ್ ಮಾಡಿದ್ರು. ಆದ್ದರಿಂದ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನು ಕಳಿಸಿ 2-3 ಕಡೆ ವರ್ಕ್ಶಾಪ್ ಮಾಡಿದ್ದೀನಿ. ಮುಂಬೈದವ್ರನ್ನೂ ಸಹಿತ ಆಸಕ್ತರಿಗೆ ಬರೋದಕ್ಕೆ ಆಮಂತ್ರಣ ನೀಡಿಸಿದ್ದೇವೆ ಅಧ್ಯಕ್ಷ. ಆ 40 ನೋಡ್ಗಳನ್ನು ನಾವು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದಾಗ ಒಂದು ದೊಡ್ಡ ಬದಲಾವಣೆ ಕಾಣ್ತದೆ. ಅಷ್ಟೇ ಅಲ್ಲ, ಇವತ್ತು ಬೀಚಸ್ ಈ ಪ್ರದೇಶದಲ್ಲಿ ಈ ಪ್ಲೇನ್ ಏನಿದೆ, ಪ್ಲೇನ್ ವಿಮಾನಗಳು ಸಮುದ್ರದಲ್ಲಿ ನೀರಿನ ಮೇಲೆ ಇಳಿತಕ್ಕಂಥದ್ದು, ಇನ್ಲ್ಯಾಂಡ್ ವಾಟರ್ಸ್ ಆ್ಯಂಡ್ ಸಿ ವಾಟರ್, ಆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಈಗಾಗಲೇ ನಾವು ಚಿಂತನೆ ಮಾಡಿದ್ದೇವೆ. ನಮ್ಮ ಹಿರಿಯ ಅಧಿಕಾರಿಗಳನ್ನು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೂ ಸಹಿತ ಸಂಪರ್ಕ ಮಾಡಿ ರಷ್ಯಾದಿಂದ ಅವರು ಆಸಕ್ತರಿದ್ದಾರೆ, ಅವ್ರನ್ನ ಕರಿಬೇಕಾ ಏನು ಅಂಥೇಳಿ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ. ಈ ಪ್ಲೇನ್ ಬಂದಾಗ, ಈ ನೋಡ್ಸ್ ಡೆವಲಪ್ ಆದಾಗ ನಮ್ಮ ಪ್ರದೇಶ ಸಹಿತ ಬಹು ಸುಂದರವಾಗಿರ್ತಕ್ಕಂಥ ಆಕರ್ಷಣೀಯವಾಗಿರ್ತಕ್ಕಂಥ ತಾಣ ಆಗ್ತದೆ. ಆ ದಿಶೆಯೊಳಗೆ ತಮ್ಮೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ. ಮಾನ್ಯ ಸಭಾಧ್ಯಕ್ಷ, ಒಂದು ನಿಮಿಷ ಬೆಲ್ಲ ಸರ್. ಪಾಟೀಲ್ ಸರ್, ಇಷ್ಟು ಚಂದ ಮಾತು ಇಲ್ಲಿವರೆಗೆ ಯಾರು ಆಡಿರ್ಲಿಕ್ಕಿಲ್ಲ. ಈವನ್ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸಹಿತ ಇಷ್ಟು ಚಂದ ಆಡಲಿಲ್ಲ. ಖುಷಿ ಆಯ್ತು. ಆದ್ರೆ ಸರ್ಕಾರದ ವಿಷಯದಲ್ಲಿ 2 ಪಾಯಿಂಟ್ ಹೇಳ್ತೇನೆ. ನನಗೆ ಸೆಷನ್ ನಲ್ಲಿ ಸಿಕ್ಕಿದ ಒಳ್ಳೊಳ್ಳೆ ಉತ್ತರಗಳಲ್ಲಿ ಆಕ್ಷನ್ ಪ್ಲಾನ್ ಇರಲ್ಲ ಮತ್ತೆ ಎಕ್ಸಿಕ್ಯೂಷನ್ ಇರಲ್ಲ ಅನ್ನೋದಕ್ಕೆ ನಾನು 2 ಉದಾಹರಣೆ ನಿಮ್ಮ ಎದುರಿಗೆ ಹೇಳಿ ಇಡ್ತೇನೆ. CRZ ಒಂದಕ್ಕೆ ಏನಂತ ನೀವು ಪ್ಲಾನ್ ಮಾಡದೇ ಇದ್ರೆ ಇದು ಯಾವುದೂ ಆಗಲ್ಲ. ಅಲ್ಲ, ನೀವು ಹೇಳಿದ್ದು ಮಾತ್ರ ನಾವು ಸಮಾಧಾನ ಮಾಡ್ಕೊಂಡು ಹೋಗ್ಬೋದು. ಒಂದೇ ವಿಷಯ, ಇದೇ ಸೆಷನ್ ನಲ್ಲಿ ಸಭಾಧ್ಯಕ್ಷರೇ ವೆಟರ್ನರಿ ಡಾಕ್ಟರ್ ಬಗ್ಗೆ ಇಷ್ಟೇ ಚಂದ ಡಿಸ್ಕಷನ್ ಆಗಿತ್ತು, ಒಂದೇ ಒಂದು ಡಾಕ್ಟರ್ನ ಹಾಕಲಿಲ್ಲ. ಆ ಉತ್ತರಗಳು ಆಗುವಂತಾಗಲಿ ಅನ್ನೋದನ್ನ ಪಾಟೀಲ್ರ ಬಗ್ಗೆ ಇವರು ಅಧ್ಯಕ್ಷರ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅದನ್ನ ಮಾಡೋದಕ್ಕೆ ಎಲ್ಲಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನನಗೆ ಬೇಕಾಗಿರ್ತಕ್ಕಂಥ ಬಲ ತಾವು ಕೊಡಿ, ಹಾಗೂ ತಮಗೆ ಸಮಾಧಾನ ಆಗುವ ರೀತಿಯೊಳಗ ಮಾತ್ರ ಅಲ್ಲ, ಬೇರೆ ಎಂತಿಲ್ಲ ಸರ್. ಬೇರೆ ಏನೂ ಇಲ್ಲ. CRZ ಏನು ಅಂತ ನೀವು ಹೇಳದೇ ಇದ್ರೆ ಇದು ಯಾವುದೂ ಆಗಲ್ಲ ಸರ್. ಇದೇ ವಿಷಯ ಇಲ್ಲ, ನೀವು ತಾವು ಗಮನಿಸಲಿಲ್ಲ. ಅದರಲ್ಲಿ ಇಲ್ಲ, ನಾವು ಪೂರ್ತಿ ಓದ್ದೆ. CRZ ಗೆ ಸ್ಪೆಷಲ್ ಕನ್ಸಿಡರೇಷನ್ ಗೆ ಲಾಸ್ಟ್ ಬೊಮ್ಮಾಯಿ ಸರ್ ಇದ್ದಾಗ ಅದಕ್ಕೊಂದು ಫೈಲ್ ಮಾಡಿದ್ರು, ಅದೆಲ್ಲ ಬಿದ್ದಿದೆ. ಇದನ್ನು ಮುಟ್ಟದೇ ಇದ್ರೆ ಅದು ಯಾವುದೂ ಆಗುದಿಲ್ಲ ಸರ್. CRZ ಇಲ್ಲಿವರೆಗೆ ಅಷ್ಟು ಕಠಿಣವಾಗಿನೇ ಇತ್ತು. ಆದ್ರೆ ಮಾಡ್ಕೊಂಡಿದ್ದಾರೆ ಸರ್, ಮಾಡ್ಕೊಡ್ತೇವೆ ಅದನ್ನ ಸರ್. ಅದು ಕಠಿಣವಾಗಿ ಆ ಟೈಮಲ್ಲಿ ರೆಪ್ರೆಸೆಂಟೇಷನ್ ನಮ್ಮ ಕಡೆಯಿಂದ ಸರಿಯಾಗಿಲ್ಲ. ಅದೇ ಕೇರಳದಲ್ಲಿ ಬೆಟರ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ಬೇರೆ ಕಡೆ ಕೊಟ್ಟಿದ್ದಾರೆ. ನಮ್ಮ ಸ್ಟೇಟ್ ದಿಂದ ಆ ಸಮಯದಲ್ಲಿ ಸರಿಯಾಗಿ ರೆಪ್ರೆಸೆಂಟೇಷನ್ ಆಗಿಲ್ಲ. ಅದಕ್ಕೆ ನಮ್ಗೆ ಎಲ್ಲಾ ಕಡೆ 200 ಮೀಟರ್ ಈಗ ಅಧ್ಯಕ್ಷ ಇಷ್ಟೇ.
ನಾನು ಬೆಲ್ಲದವ್ರಿಗೆ ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ನಾ ಹಿಂದಿನವರು ಸರಿಯಾಗಿ ಅದನ್ನ ರಿಪ್ರೆಸೆಂಟ್ ಮಾಡಿದ್ರೋ ಬಿಟ್ಟಿದ್ರೋ ಅದಕ್ಕೆ ಚರ್ಚೆಗೆ ಹೋಗೋದಿಲ್ಲ. ಆದರೆ ನಾವು ಈ ಸಂದರ್ಭದಲ್ಲಿ ಸರಿಯಾಗಿ ರಿಪ್ರೆಸೆಂಟ್ ಮಾಡಿ ಹಾಗೂ ಸ್ವಲ್ಪ ಕೇಂದ್ರ ಸರ್ಕಾರನೂ ಒಲವು ತೋರ್ತಾ ಇದೆ. ಆ ಹಿನ್ನೆಲೆಯೊಳಗೆ ನಾವು ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ. ಈಗ ಒಂದು ಸೆಕೆಂಡ್ ಈಗ ಸಚಿವ ತಾವು ಶಾಸಕ ಈಗ ನೋಡಿ, ಮಂಗಳೂರು ಕರಾವಳಿ ಅಂತ ಪ್ರದೇಶ ಟೂರಿಸಂ ಎಲ್ಲಿ ಕೂಡ ಸಿಕ್ಲಿಕ್ಕಿಲ್ಲ. ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಸೀ ಪೋರ್ಟ್, ದೊಡ್ಡ ಮಟ್ಟದ ಸ್ಟೇಷನ್ಸ್, ಅದರ ಜೊತೆಯಲ್ಲಿ ಹೆಲ್ತ್ ಟೂರಿಸಂಗೆ, ಧಾರ್ಮಿಕತೆಯ ಟೂರಿಸಂಗೆ, ಪ್ರವಾಸೋದ್ಯಮ ಬೀಚ್ ಟೂರಿಸಂಗೆ, ಅದೇ ರೀತಿ ನಮ್ಮ ಎಜುಕೇಶನ್ ಟೂರಿಸಂ, ಯಾವುದೆಲ್ಲ ಜನ ಆಕರ್ಷಣೆಗೆ ಏನೆಲ್ಲ ಬೇಕು ಎಲ್ಲ ಕೂಡ ಇದೆ. ಒಂದು ಸಮಸ್ಯೆ ಸೌಹಾರ್ದತೆಗೆ ಒತ್ತು ಕೊಡುವ ಕೆಲಸ ಶಾಸಕರು ಮಾಡಿ. ಇಷ್ಟೆಲ್ಲ ದೇವರು ಕೊಟ್ಟಂತ ಪ್ರಕೃತಿ ಮತ್ತು ಪರಿಸರ ನಾವು ಉಪಯೋಗಿಸಿಕೊಂಡು ನಾವಲ್ಲಿ ಸಮಸ್ಯೆ ಮಾಡಿ ಬಾಯಿಗೆ ಮಾತ್ರ ಚರ್ಚೆ ಮಾಡಿ ಗಲಾಟೆ ಮಾಡಿದ್ರೆ ಯಾರು ನಮ್ಮ ಊರಿಗೆ ಬರುವುದಿಲ್ಲ. ಯಾರು ಶಾಂತ ಬೇಕಾದಕ್ಕೆ ಒಟ್ಟಾಗಿ ಮಾಡಿದ್ರೆ ಕರಾವಳಿದ ಸಮಸ್ಯೆ ಅರ್ಥ ಆಗುದಿಲ್ಲ. ಸರ್ಕಾರ ಏನು ಮಾಡಿದ್ರು ಕೂಡ ನಾವು ಜನರನ್ನು ಪ್ರೀತಿಯಿಂದ ಬರುವಾಗೆ ಮಾಡಬೇಕು. ದೂರದಿಂದ ನೋಡುವಾಗ ಹೆದರಿಕೆ ಬರುವ ವಾತಾವರಣ ಆಗಬಾರ್ದು. ನಾವೆಲ್ಲ ಸೇರಿ ಅದಕ್ಕೆ ಒತ್ತು ಕೊಡ್ಬೇಕು. ನಾನು ಕೇಳುವಂತದ್ದು ದಟ್ಸ್ ಅವರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಅಧ್ಯಕ್ಷರೇ, ಒಂದು ಸನ್ಮಾನ್ಯ ಪ್ರವಾಸೋದ್ಯಮ